ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾವಳು ತಿರುಪಿ ತೊಳ್ನ ಕರ್ಕೊಂಡ್ಬಂದು ಉಪ್ಪರಿಗೆ ಮೇಲೆ ಕೂರಿಸ್ಬಿಟ್ರೆ ಇವಳು ಮಹಾರಾಣಿ ಆಗ್ಬಿಡ್ತಾಳ. ಏಯ್, ನಾನ್ ಹೇಳಿದ್ ಕೇಳಿಸ್ತಾ ಇದ್ದೇನೆ? ಕೇಳಿಸ್ದೆ ಏನು? ನೀವ್ ಮಾತಾಡ್ತಾ ಇರೋದು ಫೋನ್ ಇಟ್ರು ಇನ್ಯಾವರೆಗೂ ಕೇಳಿಸುತ್ತೆ. ಸ್ವಲ್ಪ ನಿಧಾನಕ್ ಮಾತಾಡಕ್ ಬರೋದಿಲ್ವಾ ನಿಮ್ಗೆ? ಏಯ್, ನಿನ್ನ ಹತ್ರ ಏನೇ ನಿಧಾನವಾಗಿ ಮಾತಾಡುದು? ನನ್ ರತಿ ಕೊಟ್ಟಿರೋ ಕಷ್ಟ ನೆನೆಸ್ಕೊಂಡ್ಬಿಟ್ರೆ ನಿನ್ನ ಕತ್ತರಿಸಿ ಖೈಮಾ ಮಾಡ್ಬೇಕು ಅಂತ ಅನಿಸ್ತಿದೆ. ಹಲೋ ಮೇಡಮ್, ವಯಸ್ಸಾಗಿದೆ ಅಂತ ನಾನ್ ಕೂಲ್ ಆಗಿ ಮಾತಾಡ್ತಾ ಇದ್ರೆ ನೀವೇನು ಬಾಯಲ್ಲಿ ಕರ್ಪೂರ ಇಟ್ಟೋರ್ ತರ ಉರ ಉರ ಅಂತ ಉರಿತಾ ಇದ್ದೀರಲ್ಲ? ಏಯ್, ನೀನ್ ಯಾವಳೆ ಇವಳ ಮದ್ವೆ ಡಿಸೈಡ್ ಮಾಡೋದಕ್ಕೆ? ನೀನೇನು ಇವಳು ಹೆತ್ತಿದೀಯಾ ಹೊತ್ತಿದೀಯಾ? ಏನೋ ಇವಳಪ್ಪನ ಯಾಮರ್ಸಿ ಮದ್ವೆ ಆಗಿದ್ದಕ್ಕೆ ನೀನ್ ಇವಳು ತಾಯಿ ಆಗ್ಬಿಡ್ತೀಯಾ ಸುಂದ್ರಾಂಗಿ? ಅವ್ರಪ್ಪನ್ ಹೆಂಡತಿ ಅಂದ್ಮೇಲೆ ತಾಯಿ ಆಗದೆ ಇನ್ನೇ ನಾಯಿ ಆಗ್ತಾರ? ಹೇ, ಹಲೋ ರತಿ ಅವ್ರ ಚಿಕ್ಕಮ್ಮ, ಯಾಕ್ರಿ ಇಷ್ಟೊಂದು ಕೂಗಾಡ್ತಾ ಇದ್ದೀರಾ? ನಿಮ್ಗಿನ್ನೂ ನಮ್ ಸೀತಮ್ಮನ್ ಬಗ್ಗೆ ಗೊತ್ತಿಲ್ಲ. ಅವ್ರು ಮಾತಾಡಕ್ ಶುರು ಮಾಡಿದ್ರೆ ಕಿವಿಯಲ್ಲಿ ರಕ್ತ ಬರುತ್ತೆ. ನೋಡಿ, ನಿಮ್ಮಿಂದ ನನಗೇನು ಆಗ್ಬೇಕಾಗಿದ್ದಿಲ್ಲ. ವಿಷಯ ಏನು ಅಂತ ಹೇಳಿ ಮಾತಾಡ್ಬಿಟ್ಟು ಫೋನ್ ಇಡ್ತೀನಿ. ನೋಡಿ ಚಿಕ್ಕಮ್ಮನವ್ರೆ. ಚಿಕ್ಕಮ್ಮ, ದೊಡ್ಡಮ್ಮವ್ರೆ. ಅಯ್ಯೋ ರತಿ ಚಿಕ್ಕಮ್ಮನವ್ರೆ, ನಾವು ನಿಮ್ ಮಗಳನ್ನ ಸಾರಿ ನಿಮ್ ಗಂಡನ್ ಮಗಳನ್ನ ಸೊಸೆಯಾಗಿ ತಂದ್ಕೋಬೇಕು ಅಂತ ಅನ್ಕೊಂಡಿದೀವಿ. ಅದಕ್ಕೆ ನಿಮ್ ವಿರೋಧ ಇದೆ ಅಂತ ರತಿ ಅವ್ರು ಹೇಳ್ತಿದ್ರು. ಅದಕ್ಕೆ ನಿಮ್ ಹತ್ರ ಮಾತಾಡೋಣ ಅಂತ ಮಾತಾಡ್ತಾ ಇದೀವಿ. ಅಯ್ಯೋ, ಅವಳು ನನ್ ಮಗಳೇ ಅಲ್ಲ ಅಂದ್ಮೇಲೆ ಯಾರ್ ಮನೆ ಸೊಸೆ ಆದ್ರೆ ನನ್ಗೇನಪ್ಪ? ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ಇಷ್ಟೇ ಬೇಕಾಗಿದ್ದು ನನ್ಗೆ. ನಿಮಿಷ ತಗೊಳ್ಳಿ. ಇಷ್ಟ ಹೇಳ್ದಲ್ಲ, ಸಾಕು ಬಿಡು. ಮುಂದಿನ ಕಾರ್ಯ ನಾವೇ ನೋಡ್ಕೋತೀವಿ. ಆ ನಿನ್ ಗಂಡ ಅನಸ್ಕೊಂಡಿರೋ ಪ್ರಾಣಿ ಅಲ್ಲಿದಾನ? ಅತ್ತೆ, ಅಪ್ಪ. ಅದೇ ನಮ್ ರತಿಯಪ್ಪ ಅಲ್ಲಿದಾನ? ಅವನ್ ಫೋನ್ ಕೊಡು, ಅವನ ಹತ್ರನು ಮಾತಾಡ್ಬೇಕು. ನೋಡಮ್ಮ ಸೀತಮ್ಮ, ಇಲ್ಲಿ ನಾನ್ ಹೇಳ್ದಂಗೆ ನಡೆಯೋದು. ನೀವ್ ಅವಳನ್ನ ಸೊಸೆಯಾಗಾದ್ರೂ ಇಟ್ಕೊಳ್ಳಿ, ಇಲ್ಲ ಮಗಳಾಗಾದ್ರೂ ಮಾಡ್ಕೊಳ್ಳಿ. ನಂದೇನು ಅಭ್ಯಂತರ ಇಲ್ಲ. ಆ ಮದ್ವೆ ಆದ್ಮೇಲೆ ಒಂದ್ ಫೋಟೋನ ಕಳಿಸ್ಬಿಡಿ, ನಾವಿಲ್ಲಿಂದಾನೆ ಆಶೀರ್ವಾದ ಮಾಡ್ಬಿಡ್ತೀವಿ. ಹಂಗೆ ಅವಳಗ್ ಸೇರ್ಬೇಕಾಗಿರೋ ಆಸ್ತಿನೂ ಕಳಿಸ್ಬಿಡ್ತೀವಿ. ಹಾ, ಆಸ್ತಿ ಕೊಡ್ತೀರಾ? ಏನೇನ್ ಕೊಡ್ತೀರಾ? ಎಷ್ಟ್ ಕೊಡ್ತೀರಾ? ಒಂದ್ ಕೆಲ್ಸ ಮಾಡಿ, ನಾನ್ ನನ್ ಫೋನ್ ನಂಬರ್ ಕೊಟ್ಬಿಡ್ತೀನಿ. ಏಯ್, ನಿನ್ನ ಆಸ್ತಿ ನೋಡಿ ಇವಳು ಒಪ್ಕೊಂಡಿಲ್ಲ ಕಣೆ. ಇವಳು ಗುಣ ನೋಡಿ ಒಪ್ಕೊಂಡಿದ್ದೀನಿ. ಹಾ, ನಿನ್ನ ಆಸ್ತಿ ಎಲ್ಲ ನಿನ್ನ ಹತ್ರ ಇಟ್ಕೋ. ಮದ್ವೆ ಆದ್ಮೇಲೆ ಫೋಟೋ ಕಳಿಸ್ತೀನಿ. ಅದಕ್ಕಿಂತ ಮೊದ್ಲು ರತಿಯಪ್ಪನ ಕೈಯಿಂದ ಫೋನ್ ಮಾಡ್ಸು. ಅವನ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಸರಿ ಬಿಡಿ, ಹೇಳ್ತೀನಿ. ನೋಡಿ, ಮತ್ತೆ ನನ್ಗೆ ಅವಾಗ ಫೋನ್ ಮಾಡ್ಬೇಡಿ. ನಾನ್ ತುಂಬಾ ಬ್ಯುಸಿ ಇರ್ತೀನಿ. ಬೇಡದೆ ಇರೋರ ಹತ್ರ ಎಲ್ಲ ಮಾತಾಡೋದಕ್ಕೆ ನನ್ನ ಹತ್ರ ಒಂಚೂರು ಟೈಮ್ ಇಲ್ಲ. ಅಯ್ಯೋ, ಎಷ್ಟು ಕೊಬ್ಬು ಇವಳಿಗೆ. ನೋಡಿದ್ರತ್ತೆ, ನಮ್ ಚಿಕ್ಕಮ್ಮ ನಿಮ್ಮ ಹತ್ರನೇ ಇಷ್ಟೊಂದು ದುರಹಂಕಾರದಿಂದ ಮಾತಾಡ್ತಾರೆ. ನೇರವಾಗಿ ನಾನು ಅವ್ರ ಜೊತೆ ಇದ್ದಾಗ ಎಷ್ಟು ಹಿಂಸೆ ಕೊಟ್ಟಿರ್ಬೋದು. ಹೌದಮ್ಮ, ನನ್ಗೆಲ್ಲ ಅರ್ಥ ಆಗ್ತಿದೆ. ಇನ್ ಮುಂದೆ ಅವಳ ಹತ್ರ ಮಾತಾಡೋದೇ ಇಲ್ಲ. ನಿಮ್ಮ ಅಪ್ಪನ ಹತ್ರ ಇನ್ನೊಂದ್ಸರಿ ಮಾತಾಡಿ ಮದ್ವೆ ಕಾರ್ಯ ಎಲ್ಲ ಮುಗಿಸ್ಬಿಡೋಣ. ಅಯ್ಯೋ ರತಿ, ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೋತೀರಾ? ನಿಮ್ ಚಿಕ್ಕಮ್ಮಂತರ ಎಲ್ರೂ ಮನೇಲಿ ಒಬ್ರು ಇದ್ದೇ ಇರ್ತಾರೆ. ಹೌದಾ? ಈ ಮನೇಲಿ ಯಾರಿದ್ದಾರೆ? ಸೀತಮ್ಮ. ಏನ್ರಿ, ಮಂಡ್ಯದ ಬೆಲ್ಲ ತರ ಇದ್ ಮುಖ ಗಾಡ್ ಜಿಲ್ಲಾ ತರ ಆಗ್ಬಿಟ್ಟಿದೆ. ಎಲ್ಲ ನಾರ್ಮಲ್ ಆಗಿದೆ ತಾನೆ, ಆರಾಮಾಗಿರ್ಬೋದಲ್ವಾ? ಮುಖ ಯಾಕೆ ಕಮ್ಮಂಗಿ ತರ ಇಟ್ಕೊಂಡಿದೀರಾ? ಆಮೇ, ನನಗೆ ಯಾವ ಕೆಲ್ಸನೂ ಮಾಡಕ್ ಮನಸ್ಸಿಲ್ಲ. ಜೀವನ ಎಲ್ಲ ಜುಗುಪ್ಸೆ ಬಂದ್ಬಿಟ್ಟಿದೆ. ನನಗೆ ಇಲ್ಲಿ ಇರಕ್ ಮನಸ್ಸಿಲ್ಲ. ನಾನು ಈ ಮನೇನ ಬಿಟ್ಟು ಎಲ್ಲಾದ್ರೂ ದೇಶಾಂತರ ಹೋಗ್ಬಿಡ್ತೀನಿ. ಹೋಗದ್ ಹೋಗ್ತೀರಾ? ನನ್ ಹೆಸಲ್ ಒಂದ್ ಮನೆ 2 kg ಚಿನ್ನ ಮಾಡಿಟ್ಬಿಟ್ಟು ಹೋಗಿ. ನೀವ್ ಇಲ್ದೇ ಇದ್ರು ನಾನು ಆರಾಮಾಗಿರ್ತೀನಿ. ಏನಮ್ಮಿ ನೀನು, ಗಂಡ ಮನೆ ಬಿಟ್ಟು ಹೋಗ್ತಾನೆ ಅಂದ್ರು ಒಡವೆ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ? ಅಲ್ಲ, ನಿನಗೆ ನನ್ ಬಗ್ಗೆ ಸ್ವಲ್ಪನೂ ಪ್ರೀತಿ ಇಲ್ವಾ? ರೀ, ಇದು ಕಲಿಯುಗ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಇಲ್ಲಿ ದುಡ್ಡಿಗೆ ಬೆಲೆ, ಸಂಬಂಧಗಳಿಗೆಲ್ಲ ಬೆಲೆನೇ ಇಲ್ಲ. ಏನೋ ನೀವೊಂದ್ 20 ಗ್ರಾಮ್ ಚಿನ್ನ ಹಾಕಿದೀರಾ ಅಂತ ಜೀವನ ಪೂರ್ತಿ ಅನ್ಭವಿಸ್ಕೊಂಡು ನಿಮ್ ಜೊತೆ ಇರಕ್ಕಾಗತ್ತಾ? ಆಯ್ತು ಬಿಡಮ್ಮಿ, ನಾನೆಲ್ಲೂ ಹೋಗಲ್ಲ. ಮನೇನೂ ಬಿಟ್ಟು ಹೋಗಲ್ಲ, ಈ ಮಡದಿನೂ ಬಿಟ್ಟು ಹೋಗಲ್ಲ. ಹೋಗಿದ್ರೆ ಚೆನ್ನಾಗಿರ್ತಿತ್ತು.
ನಿಮ್ದೇ ಫೋನು ಎತ್ ನೋಡಿ ಯಾರ್ದು ಅಂತ. ಇದು ಬೇರೆ ಕೇಳು. ಫೋನು ಇವನು ಯಾವನೋ ತುರೆ ಮನೆ ವೆಂಕಿನೇ ಮಾಡಿರ್ಬೇಕು. ನಿಮ್ ಮುಖಕ್ಕೆ ತುರೆಮನೆ ವೆಂಕಿ ಮಾಡ್ದೆ ನೆರೆ ಮನೆ ಪಿಂಕಿ ಫೋನ್ ಮಾಡ್ತಾಳ. ಪಿಂಕಿನೂ ಅಲ್ಲ ವೆಂಕಿನೂ ಅಲ್ಲ, ಇವ್ರು ಯಾರೋ ಬೇರೆಯವ್ರು ಮಾಡೋರು ಹಿರಮ್ಮಿ. ಹಲೋ ಗೌಡ್ರೆ ನಮಸ್ಕಾರ, ನಾನು ಧರಣೇಂದ್ರ ಅಂತ. ಅಯ್ಯೋ ಸಾರ್ ನೀವಾ? ಏನ್ ಸಾರ್ ನನಗ್ ಫೋನ್ ಮಾಡ್ಬಿಟ್ಟಿದ್ದೀರಾ? ಬೆಂಗಳೂರಲ್ಲಿ ನಿಮ್ ಹೆಸರಲ್ಲಿ ಇರೋಷ್ಟು ಪ್ರಾಪರ್ಟಿ ಯಾವ ನನ್ ಮಗನ ಹತ್ರನೂ ಇಲ್ಲ ಸರ್. ಏನ್ ಸರ್ ವಿಷಯ? ಕಾರ್ಯವಾಸಿ ಕತ್ತೆ ಕಾಲು ಹಿಡಿಲೇಬೇಕಲ್ಲ. ಅಂದ್ರೆ ನನಗೆ ಒಂದೇ ಕಡೆ ಇರುವಂತಹ 10 ಎಕರೆ ಜಮೀನು ಬೇಕು. ನಿಮ್ಗೆ ಗೊತ್ತಿರೋದು ಯಾವ್ದಾದ್ರು ಇದೆಯಾ? ಸುಮ್ನೆ ರಮಿ ಸರ್, 10 ಎಕರೆ ಎಲ್ಲ ಸಿಗಲ್ಲ, ಒಂದ್ 5 ಎಕರೆ ಸಿಗ್ಬೋದು. ಈಗಿನ ಕಾಲದಲ್ಲಿ ಬೆಂಗಳೂರು ಸಿಟಿ ಹತ್ರದಲ್ಲಿ 10 ಎಕರೆ ಎಲ್ಲ ಎಲ್ಲಿ ಸಿಗುತ್ತೆ ಹೇಳಿ ಸರ್? ನಿಮ್ಗಷ್ಟಕ್ಕೂ ಬೇಕಪ್ಪ ಅಂದ್ರೆ, ಅಲ್ಲ ನಿಮ್ಗಷ್ಟಕ್ಕೂ ಬೇಕಪ್ಪ ಅಂತಂದ್ರೆ ಬೆಂಗಳೂರು ಬಿಟ್ಟು ಸ್ವಲ್ಪ ದೂರ ಹೋಗ್ಬೇಕು. 5 ಎಕರೆ ಬೇಕಾದ್ರೆ ಇಲ್ಲೇ ಸಿಟಿಲೇ ಸಿಗುತ್ತೆ ಸರ್. ಯಾಕೆ ಸರ್ ಈಗ ಅರ್ಜೆಂಟ್ ಆಗಿ ಅಷ್ಟೊಂದು ಬೇಕಿತ್ತು? ನೀವು ನೇರವಾಗಿ ಸಿಕ್ಕಿದ್ರೆ ಎಲ್ಲ ವಿಷಯ ಹೇಳ್ತೀನಿ. ಬನ್ನಿ ಬನ್ನಿ. ಹೌದು, ಅದ್ಯಾವುದು ಪಕ್ಕದಲ್ಲಿ ಮಾತಾಡ್ತಾರೋ ಫಿಮೇಲ್? ಸರ್ ಅದು ಫೀಮೇಲ್ ಅಲ್ಲ, ಅಲ್ಲಿ ಮೇಲು. ಅಂದ್ರೆ ನನ್ನ ಅಸಿಸ್ಟೆಂಟು ಸರ್. ಸರಿ, ಸಿಗ್ತೀರಾ ಇವಾಗ? ಬರ್ತೀನಿ ಸರ್, ಬರ್ತೀನಿ. ನೋಡ್ದಮ್ಮಿ, ಅದೃಷ್ಟ ಅನ್ನೋದು ನಾವು ಬೇಡ ಬೇಡ ಅಂದ್ರು ಅದೇ ಒದ್ಕೊಂಡ್ ಬರುತ್ತೆ ಅಂತಾರಲ್ಲ, ಅದಿದೆ. ಇವ್ರು ಯಾರು ಗೊತ್ತಾ? ಇಡೀ ಬೆಂಗಳೂರಿಗೆ ದೊಡ್ಡ ಬಿಲ್ಡರು ಧರಣೇಶ್ ಅಂತ. ಅಂತವ್ರು ನನ್ನಂತ ಬ್ರೋಕರಿಗೆ ಕಾಲ್ ಮಾಡಿದಾರೆ ಅಂದ್ರೆ ನನಗೆ ಅದೃಷ್ಟ ಅನ್ನೋದು ಒದ್ಕೊಂಡ್ ಬರ್ತಾ ಇದೆ. ಎಲ್ಲ ನಾನ್ ಮಾಡಿದ್ ಪೂಜಾ ಫಲ ರೀ. ಏನ್ ಗೌಡ್ರೆ ಇಷ್ಟೊಂದ್ ಖುಷಿಯಾಗಿದ್ದೀರಾ? ಏನ್ ಸಮಾಚಾರ? ನೋಡಪ್ಪ ಸಮರ್ಥ, ಈಗ ಈ ಬ್ರೋಕರ್ ಬೋರೇಗೌಡ ಅವನ್ ಕೆಲ್ಸಕ್ಕೆ ಹೋಗೋ ಟೈಮ್ ಬಂದಾಯ್ತು. ಏನ್ ಹೇಳ್ತಾ ಇದೀರಾ ಗೌಡ್ರೆ? ಈ ಗಮ್ಮ ಬಂದು ರತಿ ಇಲ್ಲಿ ಅಂತ ಕೇಳಿದ್ರೆ ಏನಂತ ಹೇಳೋದು? ಯಾವನಿಗೆ ಗೊತ್ತು? ನೋಡಪ್ಪ, ನನಗೆ ಒಬ್ರು ದೊಡ್ಡ ಬಿಲ್ಡರ್ ಕಾಲ್ ಮಾಡಿದ್ರು, ಧರಣೀಶ್ ಅಂತ. ಅವರೊಂದು 5 ಎಕರೆ ಡೀಲ್ ಕೊಟ್ಟಿದ್ದಾರೆ. ಆ ಡೀಲ್ ಏನಾದ್ರೂ ಕುದುರು ಬಿಟ್ರೆ ನನ್ನ ಕೈ ತುಂಬಾ ದುಡ್ಡೇ ದುಡ್ಡು. ಆಮೇಲೆ ನಾನು 6 ತಿಂಗಳು ಮಲ್ಕೊಂಡ್ ಜಾಗದಲ್ಲೇ ಮಲ್ಕೊಂಡ್ರು ಯಾವನು ಕೇಳಂಗಿಲ್ಲ. ಗೌಡ್ರೆ 6 ತಿಂಗಳು ಮಲ್ಕೊಂಡಿದ್ ಜಾಗದಲ್ಲೇ ಮಲ್ಕೊಂಡ್ರೆ ಹೊಗೆ ಹಾಕ್ಸ್ಕೊಂಡ್ರು ಅಂತ ಹೇಳಲ್ವಾ? ರೆಸ್ಪೆಕ್ಟೇ ಇಲ್ಲ, ಫುಲ್ ಅನ್ರೆಸ್ಪೆಕ್ಟ್. ನೋಡಮ್ಮಿ, ನಾನೀಗ ನನ್ನ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಯಾರು ನನ್ನನ್ನ ಡಿಸ್ಟರ್ಬ್ ಮಾಡಬೇಡಿ. ಅಯ್ಯೋ ಇಲ್ಲ ರೀ, ಖಂಡಿತ ಇಲ್ಲ. ಯಾರು ಡಿಸ್ಟರ್ಬ್ ಮಾಡಲ್ಲ, ಯಾರು ನಿಮ್ಮನ್ನ ತಡೆಯೋದು ಇಲ್ಲ. ಲೊಕೇಶನ್ ಕಳ್ಸಿರ್ಬೇಕು, ಬೇಗ ಹೋಗಿ ಕೆಲ್ಸ ಮುಗಿಸ್ಕೊಂಡು ಕೈ ತುಂಬಾ ತಂದ್ಬಿಟ್ಟು